ಗಿರೀಶ್ ಮಟ್ಟಣ್ಣವರು. ಈ ಸ್ನೇಹಮಯಿ ಕೃಷ್ಣ ಅನ್ನುವಂತಹ ವ್ಯಕ್ತಿ ಮೊನ್ನೆ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳ ಪ್ರಕರಣ ನಡಿಬೇಕಾದ್ರೆ SIT ಎನ್ಕ್ವೈರಿ ನಮ್ಮೆಲ್ಲರದು ಕೂಡ ಆಗಬೇಕಾದ್ರೆ ನೇರವಾಗಿ ಬೆಳ್ತಂಗಡಿ SIT ಕ್ಯಾಂಪಿಗೆ ಬರ್ತಾನೆ. ಬಂದು ಈ ಹೋರಾಟಗಾರರಿಗೆ ಫಾರಿನ್ ಫಂಡ್ ಬಂತು, ಅದು ಇದು ಅಂತ ನನ್ನ ಮೇಲೇನು ಕೂಡ ಬೇರೆ ಬೇರೆ ಆಪಾದನೆಯನ್ನು ಮಾಡ್ತಾನೆ. ಯಾವುದೇ ದಾಖಲೆ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮಾಡಲಿ, ನಮ್ಮ ಬಗ್ಗೆ ಮಾಡಲಿ, ಯಾಕಂದ್ರೆ ತೀಟೆ ತೀರಿಸ್ಕೋಬೇಕು ಮಾತಾಡ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳ ಮಾವ ವಿಠ್ಠಲಗೌಡರು ಅವರೇ ಕಾರಣ ಅಂತ ಯಾವುದೇ ಲಂಗು ಲಗಾಮಿಲ್ಲದೇ ಮಾತಾಡಿಬಿಡ್ತಾನೆ. ಆನಂತರ ಈ ವ್ಯಕ್ತಿ ಯಾರು ಸೌಜನ್ಯ ಹೋರಾಟದಲ್ಲಿ ಅಥವಾ ಸೌಜನ್ಯ ಪ್ರಕರಣಕ್ಕೆ ಇವನು ಏನು ಸಂಬಂಧ? 13 ವರ್ಷದಲ್ಲಿ ಇವನು ಎಲ್ಲಿದ್ದ? ಎಲ್ಲರೂ ಕೂಡ ಕೇಳಿದರು. ಅವಾಗಲೇ ಇವನ ಬಗ್ಗೆ ಡೌಟ್ ಬಂದಿತ್ತು. ವಿಠ್ಠಲಗೌಡರು ಸೌಜನ್ಯಾಳನ್ನ ಮಗಳ ಥರ ನೋಡ್ಕೊಂಡಂಥವ್ರು. ಅವ್ರ ಮೇಲೆ ಸುಮ್ಮನೆ ಒಂದು ಆರೋಪ, ಸುಮ್ಮನೆ ಒಂದು ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ, ಆನಂತರ ನ್ಯಾಯಯುತವಾದಂತಹ ಬೇಡಿಕೆ ಏನಿದೆ, ನ್ಯಾಯ ಸಿಗಲಿ ಅನ್ನೋ ಬೇಡಿಕೆಗೆ ಗಬ್ಬು ಎಬ್ಬಿಸಿ ಹೋದಂತಹ ವ್ಯಕ್ತಿ ಇದೇ ಸ್ನೇಹಮಯಿ ಕೃಷ್ಣ ಅನ್ನುವಂಥ ವ್ಯಕ್ತಿ. ಯೂಟ್ಯೂಬ್ ಚಾನಲ್ ಜಲಮುಖಿ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಹೈಕೋರ್ಟಿಗೆ ಹೋಗಿ, ಸುಪ್ರೀಂ ಕೋರ್ಟಿಗೆ ಹೋಗಿ, ಆ ಕೋರ್ಟಿಗೆ ಹೋಗಿ, ಈ ಕೋರ್ಟಿಗೆ ಹೋಗಿ ಅಂತ ಬೇಜಾನ್ ನಕಲಿ ದೇವಮಾನವನ ಪೋಷಿತ ಯೂಟ್ಯೂಬರ್ಸ್ ಮತ್ತು ಕೆಲವೊಂದು ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮಗಳು ಹೇಳ್ತಾಯಿದ್ರು. ಅಲ್ಲಿ ಬಂದು ಆ್ಯಂಕರ್ಗಳು ಹೇಳ್ತಾಯಿದ್ರು, ಏನು ಮಾಡಬೇಕು ಈ ಕೇಸ್ನ, ಬೀದಿ ಹೋರಾಟ ಮಾಡಬಾರ್ದು, ಏನಾದರೂ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ನೋಡಿ, ಈಗ ಜೀವಂತವಾಗಿ ಸಾಕ್ಷಿ ಮಹಿಳೆ ಬಂದಿದೆ. SIT ತನಿಖಾ ಅಧಿಕಾರಿಗಳ ಹತ್ರ ಹೋಗಿ ಏನೇನಾಯಿತು ಅವತ್ತಿನ ದಿನ, ಯಾವ ರೀತಿ ಅವರನ್ನು ಹೊತ್ಕೊಂಡು ಹೋದರು, ಅದು ಸೌಜನ್ಯಳೋ ಬೇರೆ ನಮಗೆ ಗೊತ್ತಿಲ್ಲ, ಬಟ್ ಆ ಪ್ಲೇಸಲ್ಲಿ ನಾವು ಇದ್ವಿ. ಅವತ್ತಿನ ದಿನ ಇಂಥ ಹುಡುಗಿಯನ್ನು ಹೊತ್ಕೊಂಡು ಹೋದರು, ಅವರು ನಮ್ಮ ಫ್ಯಾಮಿಲಿಯ ಒಬ್ಬ ಹೆಣ್ಮಗಳ ಥರ ಇದ್ಲು, ಹಾಗಾಗಿ ನಮಗೆ ನೆನಪಿದೆ. ಮತ್ತು ಹೊತ್ಕೊಂಡೋಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸ್ವಾಮೀಜಿ ಥರ ಇದ್ದ, ಅಂದರೆ ಆ ಥರ ಹೈಟು, ತೆಳ್ಳಗೆ, ಬೆಳ್ಳಗೆ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂಥರ ಕೋಳಿ ಕಳ್ಳ ಇದ್ದಂಗೆ ಇದ್ದ ಅಂತ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ. ಅವನಿಗೆ ಕೋಳಿ ಕಳ್ಳ ಅಲ್ಲ ರೀ, ಅವನು ಹೆಣ್ಣು ಮಕ್ಕಳ ಅತ್ಯಾಚಾರದ ಕಳ್ಳ. ಅವನು ಯಾಕೆ ಸಿಕ್ಕೋಕೊಳ್ಳಿಲ್ಲ ಅಂದರೆ, ಪ್ರಭಾವಿಗಳ ಮಗ ಇರಬಹುದು, ಅಲ್ಲಿ ಧರ್ಮಸ್ಥಳದ ದಣಿಗಳ ಮಕ್ಕಳು ಇರಬಹುದು. ನಮ್ಮ ಅಭಿಪ್ರಾಯಪ್ಪ. ಸಾಕ್ಷಿ ತನ್ನಿ, ಎಲ್ಲಿದೆ ಸ್ವಾಮಿ ಸಾಕ್ಷಿ? ಎಲ್ಲ ನಾಶ ಮಾಡಿದ ಉನ್ನತ ಮಟ್ಟದ ಅಧಿಕಾರಿಗಳು, ಕೆಳಮಟ್ಟದ ಅಧಿಕಾರಿಗಳು, ನನಗಂತೂ ಗೊತ್ತಿಲ್ಲ, ಇವ್ರನ್ನೇನು ಅನ್ಬೇಕು ಗೊತ್ತಿಲ್ಲ. ನೋಡಿ, ಮೊನ್ನೆ ನಮ್ಮೂರಲ್ಲಿ 17ನೇ ತಾರೀಕು ಆಗಿರ್ತಕ್ಕಂಥ ಕೊಲೆಯನ್ನು ವಿತಿನ್ 24 hours ಒಳಗೆ ಹಿಡ್ದು ಹಾಕಿದರು, ಜೈಲಿಗೆ ಸಮೇತ ಹಾಟಿಬಿಟ್ರು. ಚಾರ್ಜ್ ಶೀಟ್ ಹಾಕ್ತಾರೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಅದು ಪ್ರೊಸೀಜರ್ ಇರುತ್ತೆ. ಬಟ್ಟು ಈ ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ನಮ್ಮ ಮೊಳಕಾಲ್ಮೂರು ಪೊಲೀಸ್ನವರು ಮಾಡಿದ್ದಾರೆ, ಅವರಿಗೆ ನಮಸ್ಕಾರ. ಧರ್ಮಸ್ಥಳದಲ್ಲಿ ಸೌಜನ್ಯಳ ಪ್ರಕರಣವನ್ನು ಹಳ್ಳ ಹಿಡಿಸಿರ್ತಕ್ಕಂಥ ಘಟನೆ 12, 13, 14 ವರ್ಷಗಳ ಹಿಂದೆ ನಡೆದಿದೆ. ಇದುವರೆಗೆ ನ್ಯಾಯ ಇಲ್ಲ, ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಸಾಕ್ಷಿಗಳನ್ನು ಎತ್ತಿ ಇಟ್ಟು ಫಾರೆನ್ಸಿಕ್ ಎಲ್ಲ ಕಳಿಸಿ, ಪ್ರತಿಯೊಂದು ಡಾಗ್ ಸ್ಕ್ವಾಡು, CC ಕ್ಯಾಮ್ರಾ ಎಲ್ಲ ಫುಟೇಜನ್ನು ಎಲ್ಲ ಪರಿಶೀಲನೆ ಮಾಡಿ 24 ಗಂಟೆ ಒಳಗೆ ಅಪರಾಧಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹದ್ದಿನ ಥರ ಕೆಲಸ ಮಾಡಿದ್ದಾರೆ ರೀ. ಅದೇದೋ ಒಂದು ನೋಡಿ ಸ್ನೇಹಿತರೆ, ನಿಮ್ಗೆ ಹೇಳ್ತಕ್ಕಂಥದ್ದು ಏನು ಗೊತ್ತಾ, ನೆಲದಲ್ಲಿ ಸುರುಳಿಕೆ ಅಂತ ಹೋಗ್ತಾ ಇರೋ ಹಾವನ್ನೇ ಅದು ಮೇಲಿಂದ ಕೆಚ್ಚಾಕೊಂಡು ಹೇಗೆ ಹಿಡಿತೋ ಅದೇ ಥರನೇ ಹಿಡಿದು ನಮ್ಮ ಮೊಳಕಾಲ್ಮೂರು ಪೊಲೀಸ್ನವರು ಸಮಯ ಪ್ರಜ್ಞೆಯಿಂದ ಅಪರಾಧಿಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ರೀತಿ ಅವರಿಗೆ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಕೊಡದಲೆ ನೈಟೇ ಹೋಗಿ ಎತ್ತಾಕೊಂಬಂದು ಇವರು ಇರಬಹುದು ಎಂಬ ಶಂಕೆಯಿಂದ ಪರಿಶೀಲನೆ ಮಾಡಿದಾಗ, ತನಿಖೆ ನಡೆಸಿದಾಗ ಸುದ್ದ ಅವರಿಗೆ ಶಾಕ್ ಆಗಿದೆ, ಅವ್ರು ಹೇಳಿರ್ತಕ್ಕಂಥ ಮಾಹಿತಿಯಿಂದ. ಹೀಗೆ ಧರ್ಮಸ್ಥಳದಲ್ಲಿ ಯಾಕಿಲ್ವಾ? ನಮ್ಮ ಚಿಕ್ಕ ಒಂದು ಟೌನ್ ರೀ, ಇದು ಒಂದು ಸಣ್ಣ ಹಳ್ಳಿ, ತಾಲೂಕು ಮಟ್ಟದಲ್ಲಿ ಈ ಥರ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಯಾಕಿಲ್ಲ ರೀ?
ನೋಡಿ ಸೌಜನ್ಯಳ ವೆಜ್ನಲ್ ಸ್ಲಾಬ್ DNA ಸಿಗ್ತಕ್ಕಂಥ ಮಾಹಿತಿ ಅದರಲ್ಲಿ ಯಾವನಿದ್ದ ಯಾವನಿಲ್ಲ ಎಂಬುದರ ಬಗ್ಗೆ ಖಚಿತವಾಗಿ ಮಾಹಿತಿ ಗೊತ್ತಾಗ್ತಿತ್ತು. ಅದನ್ಯಾಕೆ ವಯ್ಯ 8-9 ದಿನ ಬಿಟ್ಟು ಕಳಿಸಿದ. ವಿತಿನ್ 3 days 72 hours ಒಳಗೆ ಕಳಿಸ್ಬೇಕು. 42 hours ಒಳಗೆ 48 72 hours ಒಳಗೆ ಕಳಿಸ್ಬೇಕು. ಹಾಗೆ ಕಳಿಸ್ಲೇ ಇಲ್ಲ. ಯಾಕೆ? ಫಿಟ್ ಮಾಡಿರ್ತಕ್ಕಂಥ ಸಂತೋಷ್ ರಾವ್ ಅಷ್ಟೊಂದು ಪ್ರಭಾವಿ ವ್ಯಕ್ತಿನ ಇವ್ರಿಗೇನಾದರೂ ಕೋಟಿಗಟ್ಟಲ ದುಡ್ಡು ಸುರಿದು ಏನೋ ಕಳ್ಸಕ್ಕೆ ಹೋಗಬೇಡಿ, ಮುಚ್ಚಾಕ್ಬಿಡಿ ಅಂತ ಹೇಳಿದ್ನ. ಏನಾದರೂ ಕೋಟಿ ಕೊಟ್ಟು ಕೇಸನ್ನು ತೀರ್ಚುವಂಥ ಕೆಲಸ ಮಾಡಿದ್ನ. ಮುಂದೆ ಒಂದು ದಿನ ಕೋರ್ಟಲ್ಲಿ ಕೇಸ್ ನಿಂತ್ಕೊಳ್ಳಲ್ಲ, ನಾನು ಆವಾಗ ಹೊರಗೆ ಬರ್ತಂತ ಏನಾದರೂ ಇವ್ರಿಗೆ ಹೇಳಿದ್ನ, ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ನಾವು ಉನ್ನತ ಮಟ್ಟದ ಅಧಿಕಾರಿಗಳು CO CID CBI ತನಿಖಾಧಿಕಾರಿಗಳು ಮೊಬೈಲ್ ಟವರ್ ಡಂಪು ಅದು ಕೂಡ ಪರಿಶೀಲನೆ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ 15 ಕಿಲೋಮೀಟ್ರು 60 ಕಿಲೋಮೀಟ್ರು. ಸ್ವಾಮಿ, ಯಾರನ್ನ ಫ್ಯಾಮಿಲಿಯವರು ಸ್ಥಳೀಯರ ಮಾಹಿತಿಯ ಪ್ರಕಾರ ಇಂಥವರು ಇರಬಹುದೆಂದು ಹೇಳಿದಾಗ ಅವರ ಮೊಬೈಲ್ ಟ್ರಾಪನ್ನು ಡಂಪ್ ಮಾಡ್ಕೊಂಡಿದ್ದೀರಿ. ಆ ರಿಪೋರ್ಟಲ್ಲಿ ಅದರಲ್ಲಿ ಕೆಲವೊಂದು ಹೆಸರುಗಳನ್ನು ಹೇಳಿದ್ದಾರೆ, ಇಂತಿಂತಾರೆ ಅಂತೇಳಿ. ಅವ್ರ ಮೊಬೈಲ್ ಟವರ್ ಎಲ್ಲಿ ಹೋಯಿತು? ಮೇನಾಗಿ ದಣಿಗಳ ಮಗ ಇದ್ದಾನೆ, ಅವ್ರ ಮೊಬೈಲ್ ಟವರ್ ಎಲ್ಲೋಯ್ತು? ಎಲ್ಲೋಯ್ತು ರೀ ಅವನ ಮೊಬೈಲ್ ಟವರ್ ಎಲ್ಲೋಯ್ತು? ಕೊಡಬೇಕಲ್ಲ ಕೋರ್ಟಿಗೆ. ಅಪರಾಧಿ ನಿರಪರಾಧಿ ಅಂತ ಗೊತ್ತಾಗುತ್ತಲ್ಲ. ಸಾಕ್ಷಿ ಅಂತ ಕೇಳ್ತಾ ಇದ್ರಲ್ಲ. ಈ ಥರ ಕೆಲಸ ಮಾಡಿದರೆ ಸಾಕ್ಷಿ ಎಲ್ಲಿಂದ ಬರುತ್ತೆ ರೀ? DNA ಶಾಂಪಲ್ ಇಲ್ಲ, ಇನ್ನೊಂದಿಲ್ಲ, ಎರಡರಿ. ಆ ರಿಪೋರ್ಟ್ ನೋಡಿದ್ರೆ ವಿಚಿತ್ರವಾಗಿದೆ ರೀ. ಆ ಥರ ನಾವು ತನಿಖೆ ಮಾಡೋದು ಯಾಕ್ರಿ? ಬಡವ್ರ ಮಕ್ಕಳಿಗೆ ನ್ಯಾಯ ಇಲ್ವಾ? ಬಡವ್ರು ಬದುಕಬಾರ್ದಾ? ಆಗಿನ ಗೃಹ ಸಚಿವರಾಗಿರ್ತಕ್ಕಂಥ ರೋಷಕ್ ಅವರು ಫ್ಯಾಮಿಲಿಯ ಹೆಣ್ಣುಮಗಳು. ಅವರು ಅಂದರೆ ನಾನು ಹೇಳ್ತಕ್ಕಂಥದ್ದು ಅವರ ಕೆಟಗರಿಗೆ ಸಂಬಂಧಪಟ್ಟಂತಹ ಹೆಣ್ಣುಮಗಳು, ಅವರ ಜಾತಿಗೆ ಸಂಬಂಧಪಟ್ಟಂತಹ ಹೆಣ್ಣುಮಗಳು. ನ್ಯಾಯ ಕೊಡಿಸಿದ್ರಾ? ಬರೀ ತನಿಖೆ ಮಾಡಿ, ಈ ಥರ ತನಿಖೆ ಮಾಡಿ ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಸಾಕ್ರಿ. 24 ಅಲ್ಲ, ಬರೀ 12 hours ಒಳಗೆ ಹಿಡಿದಾಕ್ತಿದ್ರು. ಯಾಕಂದರೆ ಧರ್ಮಸ್ಥಳದಲ್ಲಿ ಈ ದಂಧೆ ಭಾಳ ವರ್ಷಗಳಿಂದ ನಡೀತಾ ಇದೆ. ಎಲ್ಲ ರಾಜಕಾರಣಿಗಳಿಗೆ ಗೊತ್ತು, ಎಲ್ಲ ಅಧಿಕಾರಿಗಳಿಗೆ ಗೊತ್ತು, ಯಾರು ಇರಬಹುದು ಎಂಬುದು ಗೊತ್ತು. ಸ್ವಲ್ಪ ಲೂಸ್ ಬಿಟ್ಟರೆ ಸಾಕು ನಮ್ಮ ಅಧಿಕಾರಿಗಳು, ಅಂದರೆ ರಾಜಕೀಯದವರು ಸ್ವಲ್ಪ ಲೂಸ್ ಬಿಟ್ಟರೆ ಸಾಕು, ಉನ್ನತ ಅಧಿಕಾರಿಗಳು ಲೂಸ್ ಬಿಟ್ಟರೆ ಸಾಕು. ನಮ್ಮ ಕಾನ್ಸ್ಟೇಬಲ್ಸು, ಕ್ರೈಮ್ ರಿಪೋರ್ಟ್ರು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ ನಾನು ಮೊನ್ನೆ ನೋಡಿ ತಿಳ್ಕೊಂಡೆ ಕಣ್ರಿ. ನಾನು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಾನು ಯಾವತ್ತೂ ಮಾತಾಡಿದ್ದಿಲ್ಲ. ಬಟ್ ಆ ತನಿಖೆ ಮಾಡಿದ ಮೇಲೆ ಯಾವ ಥರ ಮಾಡಿದರು ನೋಡಿ. CC ಕ್ಯಾಮ್ರಾ ಇನ್ನೊಂದೆಲ್ಲ ಆಳ ಎಲ್ಲ ಕರೆಂಟ್ ಆಫ್ ಮಾಡಿ ಏನೋ ಮಾಡಿದರು. ಆದರೂ ಸಮೇತ ಅವ್ರನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಅಧಿಕಾರಿಗಳಿಗೆ ದೊಡ್ಡ ಸಲಾಮು. ಧರ್ಮಸ್ಥಳದ ಅಧಿಕಾರಿಗಳಿಗೆ ಇದೇ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಅವತ್ತಿನ ದಿನ ಸಮೇತ ಇದೇ ಕೆಲಸ ಮಾಡ್ತಾಯಿದ್ರು. ಏನು ಮಾಡೋಕ್ಕಾಗತ್ತೆ ರೀ? ಅವರು ಕೂಡ ಹೊಟ್ಟೆಪಾಡಿಗೆ ಬಂದಿರತಕ್ಕಂಥದ್ದು. ಮೇಲಿನ ಅಧಿಕಾರಿಗಳು ರಾಜಕಾರಣಿಗಳಿರ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು. ನಾನು ಅವ್ರು ಹೇಳಿದ್ದಾರೆ ಈ ಥರ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ. ಬಟ್ ಇವರು ತನಿಖೆ ಯಾವ ರೀತಿ ಮಾಡಿದ್ದಾರೆ, ಇವರು ಯಾವ ರೀತಿ ತನಿಖೆ ಮಾಡಿದ್ದಾರೆ ಎಂಬುದರಿಂದ ಗೊತ್ತಾಗುತ್ತೆ. ಇದರಲ್ಲಿ ಪ್ರಭಾವ ಹಸ್ತ ಇದೆ. ಧರ್ಮಸ್ಥಳದ ದಗಲ್ಬಾಜಿ ದಂಧೆಕೋರರು, ಅಕ್ರಮ ಮೀಟ್ರ್ ಬಡ್ಡಿ ದಂಧೆಕೋರರು ಎಷ್ಟು ಹೇಳ್ತೀವಿ ಜನಗಳಿಗೆ ತಿಳ್ಕೊತಾ ಇಲ್ಲ. ದೇವರ ದುಡ್ಡು ತಿಂದರೆ ಎಲ್ಲೆಂದು ನಮಗೆ ಮೋಸ ಆಗುತ್ತೆ, ಹಾಗೆ ಈಗ ಅಂತೇಳಿ ಕಟ್ತಾ ಇದ್ದಾರೆ. ಇದರಲ್ಲಿ ಬ್ಲ್ಯಾಕ್ ಮನಿ ಇದೆ, ಇಲ್ಲಾಂದರೆ ಲೆಕ್ಕ ಕೊಡಿ, ಇಲ್ಲಾಂದರೆ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಕೊಡಿ. ಅದು ಯಾವುದೂ ಕೊಡ್ತಾ ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಏನೋ ಇದೆ, ಮರ್ಮ ಇದೆ. ಅದನ್ನ ಬಯಲಿಗೆ ಹಾಕಿದರೆ ಧರ್ಮಸ್ಥಳದ ದಣಿಗಳು ಮತ್ತು ಅವರು ನಂಬಿಕೊಂಡಿರ್ತಕ್ಕಂಥ ಕೆಲವೊಂದು ಮಾಧ್ಯಮದವರ ಬಂಡವಾಳ, ಯಾಕಂದರೆ ಮಾಧ್ಯಮ ಸಮೇತ ಎಣಿಸಿದ್ದಾರೆ ದುಡ್ಡು, ಮತ್ತು ಇವರಿಗೆ ಎಣಿಸಿದ್ದಾರೆ ರಾಜಕಾರಣಿಗಳಿಗೆ. ನಾನೊಬ್ಬ ಸಣ್ಣ ಯೂಟ್ಯೂಬರ್ ರೀ, ನನಗೆ ಕೂಡ ಆಮಿಷ ಯಾವ ಥರ ಗೊತ್ತಾ? ಸಾಲ ತೊಗೊಳ್ಳಿ, ನಿನಗೊಂದಿಷ್ಟು, ನಿಮ್ಮ ಹೆಣ್ಮಕ್ಳಿಗೆ ಒಂದಿಷ್ಟು, ಈ ಥರ ಆಮಿಷ ಒಡ್ಡಿ. ಅದು ವಾಟ್ಸಪ್ ಕಾಲ್ ಮುಖಾಂತರ, ಇಲ್ಲಾಂದರೆ ಬೈ ಹ್ಯಾಂಡ್ ಅಕಸ್ಮಾತ್ ಕಾಲ್ ಮಾಡಿದರೆ ಕಾಲ್ ರೆಕಾರ್ಡ್ ಮಾಡಾಗ್ತಾಯಿದ್ದೆ. ನಾನು ಕೊಚ್ಕೋಬೇಕಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ಅಂದರೆ ನೋಡಿ, ಸಣ್ಣ ಒಂದು ಸುದ್ದಿ ಮಾಡೋಕ್ಕೋಸ್ಕರನೇ ನಿಂತಿರ್ತಕ್ಕಂಥ ನನ್ನ ಯೂಟ್ಯೂಬ್ ಚಾನಲ್ಲು, ಅದಕ್ಕೆ 26 ನೋಟಿಸು.
ಒಪ್ಪಿಕೊಂಡ್ರೆ ಇಲ್ಲ ಅವ್ರ ಪರವಾಗಿ ಮಾತಾಡಬೇಕು. ಇದು ಯಾವ ಸೀಮೆ ನ್ಯಾಯ ರೀ? ಅಲ್ಲ, ಅವ್ರ ಪರವಾಗಿ ಮಾತಾಡೋಣ, ಸತ್ಯಾಂಶ ಇದ್ದರೆ ಸತ್ಯಾಂಶ ಎಲ್ಲಿದೆ ಅದ್ರ ಬಗ್ಗೆ ಮಾತಾಡೋಣ. ಆದರೆ ಏನು ಮಾಡಿದ್ದಾರೆ ಅವರು? ನಾವು ಹೂಳೆತ್ತಿದ್ದೀವಿ, ದೇವಸ್ಥಾನ ದುಡ್ಡು ಕೊಟ್ಟಿದ್ದೀವಿ. ಅಲ್ಲ ರೀ, ಒಂದೊಂದು ಊರಿಂದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಳ್ಳೆ ಹೊಡಿತಿದ್ದಾರೆ. ಅದರಲ್ಲಿ ಒಂದು 4% ಇಲ್ಲ 10% ಕೊಟ್ಟರೆ ಅವ್ರಿಗೇನು ಗಂಟು ಹೋಗುತ್ತಾ? ಸರ್ಕಾರದಿಂದ ಹೂಳೆತ್ತುವ ಕೆಲಸಕ್ಕೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ತಗೊತಾರೆ ರೀ, ಬಿಲ್ ಮಾಡ್ಕೊತಾರೆ. ಇದು ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಮೊನ್ನೆನೇ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ಒಬ್ರು ಯಾರೋ, ನಮ್ಮೂರಲ್ಲಿ ಹೂಳೆತ್ತಿದ್ದಾರೆ ಅವರು ಅಂತ. ಹೂಳನ್ನೇ ಎತ್ಕೊಂಡು ಹೆಣ್ಣನ್ನೇ ಎತ್ಕೊಂಡು ಹೋದ್ ಬಿಡಪ್ಪ, ನಮ್ಗೆ ಯಾಕೆ ಬೇಕು, ನಾವು ಎಷ್ಟು ಹೇಳಿದ್ರಿ ಇಷ್ಟೇ ಇವ್ರಣ್ಣ ಬರೋ ಅಂದ್ಕೊಂಡು ಸುಮ್ಕಾಗ್ಬಿಟ್ಟು. ಇದು ಮ್ಯಾಟ್ರು ನೋಡಿ. ಇದರಲ್ಲಿ ಮತ್ತೆ ಏನೋ ಕುಡಿತಾರಲ್ಲ, ಅದೇನೋ ಅಂತಾರಲ್ಲಿ, ನಾವು ಕುಡುಕರಲ್ಲ, ಮಧ್ಯವರ್ತನ ಶಿಬಿರ ಏನೋ ಅಂತಾರೆ. ಅದರಲ್ಲಿ ಸಮೇತ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ದುಡ್ಡು ತೊಗೊಂಡಿದ್ದಾರೆ ಸರ್ಕಾರದಿಂದ. ಇಲ್ಲಿ ಏನಾಗ್ತಾರೆ ಗೊತ್ತಾ? ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳ್ತಾರೆ, ನೀವು ಇಷ್ಟು ದುಡ್ಡು ಕೊಡಿ, ನಿಮ್ಮ ಗಂಡನನ್ನು ಇಲ್ಲ ನಿಮ್ಮ ತಮ್ಮನನ್ನು ಕುಡಿಯುವ ವ್ಯಾಸನದಿಂದ ಬಿಡಿಸ್ತಾ ಇದ್ದೀವಿ. ಅವ್ರಿಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ ಗೊತ್ತಿಲ್ಲ. ಒಳಗೆ ಹೋದ್ಮೇಲೆ ಅವರೆಲ್ಲ ಟಾರ್ಚರ್ ಅನುಭವಿಸಿದ ಮೇಲೆ ಬಂದು ಹೇಳಿದ್ದಾರೆ ಆ ಥರ ಈ ಥರ ಎಲ್ಲ ಅಂತೆಲ್ಲ. ಕೆಲವೊಬ್ಬರು ಮಧ್ಯವರ್ತಿ ಶಿಬಿರಕ್ಕೆ ಹೋಗಿ ಬಂದಮೇಲೆ ಸಮೇತ ಕುಡಿಯೋದು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಹಣೆ ಬರ ನಾವೇನು ಮಾಡೋಕ್ಕಾಗೋದಿಲ್ಲ. ಅವರಿಗೆ ತಿಳ್ಕೊಂಡು ಬಿಟ್ಟರೆ ಅವರ ಸಂಸಾರ ಚೆನ್ನಾಗಿರುತ್ತೆ. ಬಟ್ ಈ ಹೆಸರು ಹೇಳ್ಕೊಂಡು ಧರ್ಮಸ್ಥಳದ ಸಂಸ್ಥೆ SKRDP ಸಂಸ್ಥೆ ಮಧ್ಯವರ್ತಿ ಶಿಬಿರ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಹೋಗನಾಮ ಹಾಕಿ, ಇಲ್ಲ ಅಕಸ್ಮಾತ್ ಏನೋ ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ ಈ ಥರ ದುಡ್ಡು ಯಾಕೆ ತಗೋಬೇಕು? ಮತ್ತು ಯಾಕೆ ಬಿಂಬಿಸ್ಬೇಕು ನಾವು ಫ್ರೀಯಾಗಿ ಮಾಡ್ತಿದ್ದೀವಿ ಅಂತ? ಹೇಳ್ಬಿಟ್ಟಿರೋದಲ್ಲ, ಸರ್ಕಾರದ ಅನುದಾನದಿಂದ ನಿಮ್ಮಗಳಿಗೆ ಅನ್ನ ಹಾಕಿ ಒಂದು ಯಾವುದೋ ಒಂದು ಟ್ಯಾಬ್ಲೆಟೋ ಮೆಡಿಸಿನ್ ಏನೋ ಕೊಟ್ಟು ಕುಡಿಯುವುದನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಿದ್ದೇವೆ ಅಂತ ಡೈರೆಕ್ಟಾಗಿ ಹೇಳ್ಬೋದಾಯ್ತಾ? ಡೈರೆಕ್ಟಾಗಿ ಹೇಳ್ತಾ ಇಲ್ಲ ನೀವು. ನಿಮ್ಮ ಬಂಡವಾಳ ಬಯಲಿಗೆ ಬೀಳ್ತಂತಲ್ವಾ? ಏನು ರೀ ಮಾಡೋದು? ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರು ಯೂಟ್ಯೂಬರ್ಸ್, ಯಾವುದೇ ಒಂದು ಮಾಧ್ಯಮದಲ್ಲಿ ಬರಲ್ಲ ಬಿಡಿ, ಯೂಟ್ಯೂಬರ್ಸ್ ಧ್ವನಿ ಎತ್ತಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಬರೀ ಏನೋ ಒಂದು ನ್ಯೂಸ್ ಮಾಡ್ಕೊತ ಇದ್ದೀರಲ್ಲ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ. ವ್ಯೂಸ್ ಬರೆದಿದ್ರೆ ಅಷ್ಟೇ ಹೋಯ್ತು. ಬರೀ 100 ಜನ ನೋಡಲಿ, ಅದರಲ್ಲಿ 10 ಜನಕ್ಕೆ ಅರ್ಥ ಆಗಿ ಜೀವನ ಸರಿ ಮಾಡಿಕೊಳ್ಳಿ. ಈ ಅಕ್ರಮ ಬಡ್ಡಿ ದಂಧೆಯಿಂದ ಹೊರಬನ್ನಿ. ಜೀವನ ಇದೆ, ನಿಮಗೆ ಸುಂದರವಾಗಿರ್ತಕ್ಕಂಥ ಜೀವನವಿದೆ. ಇದರಲ್ಲಿ ಒಂದ್ಸಲಿ ಸಾಲ ಮಾಡಿದರೆ ಮುಗಿದ್ರಿ, ಸಾಯವರಿಗೆ ಕಟ್ಟು ಅದೇ ಅಂತಾರಲ್ಲ, ಬ್ಯಾಸಾಯ ಮಾಡ್ಕೊತಿರ್ಬೇಕಲ್ಲ, ಅದೇ ಥರನೇ ಇವ್ರ ಸಮೇತ ನಮಗೆ ತಂದಿಕ್ಕಿದ್ದಾರೆ. ಅದೇ ರೈತರಿಗೆ ರೀ ಇವ್ರು ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾರೂ ಶ್ರೀಮಂತರು ಸಾಲ ಮಾಡಲ್ಲ, ಅದೇ ನಮ್ಮ ರೈತರೇ ಸಾಲ ಮಾಡ್ತಕ್ಕಂಥದ್ದು. ಬೇಸಾಯ ಮಾಡ್ತಿರಬೇಕು, ಇವರು ದುಡ್ಡು ಕಟ್ತಾ ಇರಬೇಕು. ಬೆಳೆ ಬಂದಿಲ್ವಾ, ಇದರಲ್ಲಿ ಪರಿಹಾರ ಇಲ್ಲ, ಕಟ್ಟಲೇಬೇಕು, ಸಾಲ ಮಾಡೋದು ಕಟ್ಟಲೇಬೇಕು. ಲಾಸ್ಟಿಗೆ ಏನು ಮಾಡ್ತಾರೆ? ಅಲ್ಲಿ ಬೆಳೆ ಇಲ್ಲ, ಟೈಮ್ ಸರಿ ಮಳೆ ಇಲ್ಲ, ಲಾಸ್ಟಿಗೆ ಇದು ನಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಸ್ನೇಹಿತರೆ, ಧರ್ಮಸ್ಥಳದ ಸಂಘವನ್ನು ಆದಷ್ಟು ಕಡಿಮೆ ಮಾಡ್ಕೊತ ಹೋಗಿ, ಅದರಿಂದ ಮುಕ್ತರಾಗಿ ಒಂದು ಗ್ರೂಪ್ ಮಾಡ್ಕೊಂಡು ಆಯಾ ಬ್ಯಾಂಕಲ್ಲಿ ಹೋಗಿ, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬ್ಯಾಂಕಲ್ಲಿ ಹೋಗಿ ಸಾಲ ಕೇಳಿ ಕೊಡ್ತಾರೆ. ಗ್ರೂಪ್ ಸಾಲ ಯಾವತ್ತಿಗೆ ಕೊಡ್ತಾನೆ ಇದ್ದಾರೆ. ಕೇಳುವಂಥ ಅಧಿಕಾರ ನಿಮಗಿರಬೇಕು, ಕೊಡುವಂಥ ಅಧಿಕಾರ ಅವ್ರಿಗಿದೆ. ಖಂಡಿತವಾಗಿ ಕೊಡ್ತಾರೆ. ಮಹಿಳೆಯರಿಗೂ ಕೊಡ್ತಾರೆ, ಗಂಡು ಮಕ್ಕಳಿಗೆ ಸಮೇತ ಕೊಡ್ತಾರೆ. ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡೇ ಬಂದು ಈ ವಿಡಿಯೋ ಮಾಡ್ತಕ್ಕಂಥದ್ದು. ನೀವೇನು ಧರ್ಮಸ್ಥಳ ಸಂಘ ಬಿಡಿಸಿದ ಮೇಲೆ ನಮಗೆ ಸಾಲ ಯಾರು ಕೊಡ್ತಾರೆ? ಏನು ಮಾಡ್ತೀರಿ? ಒಂಥರ ಡ್ರಗ್ಸಿಗೆ ಹೆಂಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೋ ಹಾಗೆ ನಮ್ಮ ಜನಗಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಬ್ಯಾಂಕಿಗೆ ಹೋಗಿ, ಸ್ವಲ್ಪ ಲೇಟ್ ಆಗ್ಬೋದು, ಪಕ್ಕ 8.5-9% ಬಡ್ಡಿ 10% ಬಡ್ಡಿ ತಗೊಂಬಂದು ನಮಗೆ 13.75-14%, ಇವಾಗ ಕಮ್ಮಿ ಮಾಡಿದರೆ 14% ಇರತಕ್ಕಂಥದ್ದು. ಮುಂಚೆಲ್ಲ 15-18 ಹಂಗೆ ತೊಗೊಳ್ತಾಯಿದ್ರು. ಅದೆಲ್ಲ ನಿಂತೋಗಿದೆ. ಅಂದರೆ ಜನಗಳು ಜಾಗೃತರಾಗಿದ್ದಾರೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ.